Hello my dear students, welcome to BS Tuition Point. Myself Balasanjana S, lecturer of commerce, Vikram College Chintamani. Today we discuss about the subject is advanced financial accounting for second semester BCom as per Bangalore North University. Okay, advanced financial accounting, the chapter 1 insurance claim. In this chapter total 22 marks are there. 2 marks question 1, 6 marks question 1 and 14 marks question 1. 2 marks question theory related irutte, 6 marks question problem irutte, 14 marks question problem irutte. Tumba easy chapter insurance claim. So here learning objectives of this chapter: loss of the stock, loss of the profit. ಸ್ಟಾಕ್ ಲಾಸ್ ಆದಾಗ ಇನ್ಶೂರೆನ್ಸ್ ಕ್ಲೈಮ್ ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ಈ ಚಾಪ್ಟ್ರು. ಸೊ ಯು ಫಾರ್ಮ್ಯಾಟ್ ಫಾರ್ ಇನ್ಶೂರೆನ್ಸ್ ಕ್ಲೈಮ್. ಸೊ ದೇರ್ ಆರ್ 5 steps are there. Step 1 is preparation of trading account. Step 2, ascertainment of rate of gross profit. Step 3, preparation of memorandum trading account. Step 4, ascertainment of actual amount of loss. Step 5, ascertainment of claim amount. So these are the 5 steps are there in insurance claim. So first of all, step 1, we are going to the step 1, preparation of trading account. Here step 1, preparation of trading account for the year ending for the year ending. So here first of all, trading account andre enu. So first we should prepare the trading account preceding year for the purpose of to calculating the gross profit. So your main objective is to find out the gross profit in trading account. So based on the information given about that previous year trading account needs to prepare order to ascertain the gross profit. That is very important. Sometimes sometimes gross profit is given directly in the problem. There is no need to prepare trading account. ಏನಾದರೂ ಪ್ರಾಬ್ಲಮಲ್ಲಿ ಗ್ರಾಸ್ ಪ್ರಾಫಿಟ್ ಕೊಟ್ಬಿಟ್ರಪ್ಪ, ಅವಾಗ ನಾವು ಸ್ಟೆಪ್ 1 ಮಾಡೋಷ್ಟಿಲ್ಲ. ಸೊ ಗ್ರಾಸ್ ಪ್ರಾಫಿಟ್ ಕೊಟ್ಟಿಲ್ಲ, ಸೊ ಅಟ್ ದ ಟೈಮ್ ಆಗಿ ನಾವು ಈ ಪ್ರೊಫಾರ್ಮ ಯೂಸ್ ಮಾಡಬೇಕು. ಯಾವ ರೀತಿ ಯೂಸ್ ಮಾಡೋದು? ಸಿ ಇದರ್ ಡೆಬಿಟ್ ಕ್ರೆಡಿಟ್. ಸೊ ಪರ್ಟಿಕ್ಯುಲರ್ ಅಮೌಂಟ್ ಸೇಮ್ ಪರ್ಟಿಕ್ಯುಲರ್ ಅಮೌಂಟು ಇಯರ್ ಡಿಫ್ರೆಂಟ್, ಈ ಡೆಬಿಟ್ ಸೈಡ್, ಇಯರ್ ಕ್ರೆಡಿಟ್ ಸೈಡ್. ಸೊ ಫಸ್ಟು ನಾವು ಡೆಬಿಟ್ ಸೈಡ್ ಫಸ್ಟ್ ಪಾಯಿಂಟ್ ತೊಗೋಬೇಕಾರೋದು ಟು ಓಪನಿಂಗ್ ಸ್ಟಾಕ್. ಯಾರು ತೊಗೊತಾರೆ? ಬಿಸ್ನೆಸ್ ಪರ್ಸನ್ಸು ಕಂಪನಿಗೆ ಬೇಕಾಗಿರುವಂಥ ಸ್ಟಾಕ್ಸ್ ಬೇಕಾಗಿರೋದಕ್ಕೋಸ್ಕರ, ಎಕ್ಸ್ಪೆನ್ಸ್ ಆಗೋದಕ್ಕೋಸ್ಕರ ಡೆಬಿಟ್ ಸೈಡ್ ಟು ಓಪನಿಂಗ್ ಸ್ಟಾಕ್. ಟು ಪರ್ಚೇಸ್ನ ಮೈನಸ್ ಮಾಡಬೇಕು. ಏನಾದರೂ ರಿಟರ್ನ್ಸ್ ಪರ್ಚೇಸ್ ರಿಟರ್ನ್ ಆದಾಗ ಆರ್ ರಿಟರ್ನ್ ಔಟ್ ವರ್ಡ್ಸ್ ಆದಾಗ ಮೈನಸ್ ಮಾಡಿ ಔಟರ್ ಕಾಲಮಲ್ಲಿ ತಗೋಬೇಕು. ನೆಕ್ಸ್ಟ್ ಪಾಯಿಂಟ್ ಈಸ್ ಕ್ಯಾರೇಜ್ ಇನ್ವರ್ಡ್. ವೇಜಸ್ to manufacturing expenses or factory expenses, to custom duties or clearance charges, to coal, gas, water, power, fuel, etc., to wages and salaries. So ಇಲ್ಲಿ to commission. So these are all called direct expenses ಅಂತ ಕರಿತೀವಿ. ಸೊ ಇವೆಲ್ಲ ಪರ್ಚೇಸಿಂಗ್ ಆಫ್ ದ ಗೂಡ್ಸ್. ನಾವು ಡೈರೆಕ್ಟಾಗಿ ಪರ್ಚೇಸ್ ಮಾಡಿದೋರ್ಗೋಸ್ಕರ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗುತ್ತೆ. ಇಮಿಡಿಯೇಟಾಗಿ ಕ್ಯಾಶ್ ಕೊಟ್ಬಿಡ್ತೀವಿ. ಇಮಿಡಿಯೇಟಾಗಿ ಕ್ಯಾಶ್ ಯಾವಾಗ ಕೊಟ್ಬಿಡ್ತೀವೋ ಅವೆಲ್ಲ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗುತ್ತೆ. ಸರ್ ಹಾಗಾದರೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಯಾವುದು ಸರ್? ದಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್. ಸೊ ಅದು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ತಗೊತೀವಿ. ಸೊ ಅದೇನು ಇವಾಗ ಅವಶ್ಯಕತೆ ಏನಿಲ್ಲ. ಜಸ್ಟ್ ವಿ ಆರ್ ಪ್ರಿಪೇರಿಂಗ್ ಆಫ್ ಟ್ರೇಡಿಂಗ್ ಅಕೌಂಟ್. ಸೊ ಓಕೆ. ಸೊ ನೆಕ್ಸ್ಟ್ ಟು ಗ್ರಾಸ್ ಪ್ರಾಫಿಟ್. ಈ ಗ್ರಾಸ್ ಪ್ರಾಫಿಟ್ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ನಾವು ಬರೀಬೇಕು. ಇದು ಹೆಂಗೆ ಮಾಡೋದು ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಇವಾಗ ಹೇಳಿದ್ರೆ ನಿಮಗೆ ಕಾನ್ಸಂಟ್ರೇಷನ್ ಕೊಡಲ್ಲ. ಸೊ ಕ್ರೆಡಿಟ್ ಸೈಡ್ ಬೈ ಸೇಲ್ನ ತಗೋಬೇಕು. ಲೆಸ್ ಸೇಲ್ಸ್ ರಿಟರ್ನ್, ಪ್ರಾಬ್ಲಮಲ್ಲಿ ಸೇಲ್ಸ್ ರಿಟರ್ನ್ ಆರ್ ರಿಟರ್ನ್ ಇನ್ವರ್ಡ್ ಅನ್ನೋದಾದ್ರು ಕೊಟ್ಟಾಗ ಸೇಲ್ಸಲ್ಲಿ ಮೈನಸ್ ಮಾಡಿ ಔಟರ್ ಕಾಲಮಲ್ಲಿ ತಗೋಬೇಕು. ಬೈ ಕ್ಲೋಸಿಂಗ್ ಸ್ಟಾಕ್, ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ ಮೈನಸ್. ಸೊ ಆ್ಯಡ್ ಸ್ಟಾಕ್ ರಿಟರ್ನ್ ಆಫ್ ಅಂತ ಆ್ಯಡ್ ತಗೋಬೇಕು. ಸೊ ಇವಾಗ ಎಲ್ಲ ಆದಮೇಲೆ ಸೇಲ್ಸ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಎರಡೂ ಆ್ಯಡ್ ಮಾಡಿಕೊಂಡು ಇವೆಲ್ಲ ಲೆಸ್ ಮಾಡಿದ್ರೆ ನಮಗೆ ಗ್ರಾಸ್ ಪ್ರಾಫಿಟ್, ಇವೆಲ್ಲ ಡಿಫ್ರೆನ್ಸ್ ವ್ಯಾಲ್ಯೂ ಬರುತ್ತೆ. ಈ ಡಿಫ್ರೆನ್ಸ್ ವ್ಯಾಲ್ಯೂ ಈಸ್ ಕಾಲ್ಡ್ ಆ್ಯಸ್ ಗ್ರಾಸ್ ಪ್ರಾಫಿಟ್. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಟ್ರೇಡಿಂಗ್ ಅಕೌಂಟ್ ಏನಕ್ಕೆ ಪ್ರಿಪೇರ್ ಮಾಡ್ತೀವಿ ಅಂದರೆ ಟು ಫೈಂಡ್ ಔಟ್ ದ ಗ್ರಾಸ್ ಪ್ರಾಫಿಟ್. ಈ ಗ್ರಾಸ್ ಪ್ರಾಫಿಟ್ ಫೈಂಡ್ ಔಟ್ ಮಾಡೋದಕ್ಕೆ ನಾವು ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ. ಓಕೆ, ಸ್ಟೆಪ್ ನಂಬರ್ 1 ಈಸ್ ಕ್ಲಿಯರ್. ನಾವು ಸ್ಟೆಪ್ ನಂಬರ್ 2, ಅಸರ್ಟೈನ್ಮೆಂಟ್ ಆಫ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್. ಸೊ ಅಸರ್ಟೈನ್ಮೆಂಟ್ ಆಫ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಯಾವ ಥರ ಮಾಡ್ತೀವಿ? ಸೊ ಅದರ್ ಗ್ರಾಸ್ ಪ್ರಾಫಿಟ್ ರೇಷಿಯೋ ಆದರೂ ಒಂದೇ, ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಅದು ಒಂದೇ. ಸೊ the formula is
ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಸೊ ಇದು ಈ ಸ್ಟೆಪ್ ನಂಬರ್ 2 ಈ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ. ಏನು, ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಈಸ್ ಈಕ್ವಲ್ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ನಮಗೆ ಈ ಗ್ರಾಸ್ ಪ್ರಾಫಿಟು ಸ್ಟೆಪ್ 1ಅಲ್ಲೇ ಪ್ರಿಪೇರ್ ಮಾಡಿರ್ತೀವಿ. ಇಲ್ಲಿ ಬಂದಿರುತ್ತಲ್ಲ, ಈ ಸ್ಟೆಪ್ 1ಅಲ್ಲಿ ಇಲ್ಲೇನಿದೆಯೋ ಅದನ್ನು ಇಲ್ಲಿ ತಗೊಳ್ತೀವಿ. ಓಕೆ, ನೆಕ್ಸ್ಟ್ ನೆಟ್ ಸೇಲ್ಸ್. ಸೊ ಟೋಟಲ್ ಸೇಲ್ಸ್ ಇಸ್ ಈಕ್ವಲ್ ಟು ಕ್ಯಾಶ್ ಸೇಲ್ಸ್ ಪ್ಲಸ್ ಕ್ರೆಡಿಟ್ ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್ ಆರ್ ರಿಟರ್ನ್ ಇನ್ವರ್ಡ್ಸ್, ಆರ್ net sales is equal to total sales minus sales return. Okay, step number 3, preparation of memorandum trading account from the beginning of the year till the fire accident. So what is the meaning of memorandum trading account? So memorandum trading account is similarly to use the trading account. So trading account ಏನು prepare ಮಾಡಿದೀವೋ memorandum trading account also same. So here it is prepared from the beginning the date of accounting year until the date of fire of accident. So is called as memorandum trading account. Here the main purpose of memorandum trading account is closing stock. So to find out the closing stock, so closing stock na find out ಮಾಡೋದೇ ಈ memorandum trading account. ಅದೇ trading account ಆದರೆ only we are finding the gross profit. Same as it is here also same. To opening stock, to purchase, less purchase return or drawings or advertisement, unrecorded purchases, to carriage inwards, wages, manufacturing expenses or factory expenses, custom duties or clearing charges, coal, gas, water, power, fuel, to wages, to commissions. So these are all related direct expenses. Next to gross profit. To gross profit ಹೇಗೆ ಕ್ಯಾಲ್ಕುಲೇಷನ್ ಮಾಡಿದೆ, ದ ಕ್ಯಾಲ್ಕುಲೇಷನ್ ಆಫ್ ಆನ್ ದ ಬೇಸಿಸ್ ಆಫ್ ಸೇಲ್ಸ್ ಇಂಟು ಗ್ರಾಸ್ ಪ್ರಾಫಿಟ್ ರೇಷೋ. ಸೇಲ್ಸ್ ಇಂಟು ಗ್ರಾಸ್ ಪ್ರಾಫಿಟ್ ರೇಷೋ ಮೇಲೆ ನಾವು ತೊಗೊಂಡ್ರೆ ಗ್ರಾಸ್ ಪ್ರಾಫಿಟ್ ತೊಗೊಳ್ತೀವಿ. ಅಲ್ಲಾದರೆ ನಾವು ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಟ್ರೇಡಿಂಗ್ ಅಕೌಂಟಲ್ಲಿ ತೋರಿಸಿದ್ವಿ. ಇಲ್ಲಿ ನಾವು ಡೈರೆಕ್ಟಾಗಿ ಗ್ರಾಸ್ ಪ್ರಾಫಿಟ್ ಸ್ಟೆಪ್ ನಂಬರ್ 2ಅಲ್ಲಿ ಮಾಡಿರ್ತೀವಿ, ರೇಷೋ ಬಂದಿರುತ್ತೆ, ಅದನ್ನು ತೊಗೊಂಡು ಈ ಸೇಲ್ಸ್ ಮೇಲೆ ತೊಗೊಂಡು ನಮ್ಗೆ ಬರುತ್ತೆ. ನೆಕ್ಸ್ಟು ಬೈ ಸೇಲ್ಸ್, ಎನಿ ಅದರ್ ಲೆಸ್ ರಿಟರ್ನ್ಸ್, ಸೇಲ್ಸ್ ರಿಟರ್ನ್, ಅನ್ರೆಕಾರ್ಡೆಡ್ ಸೇಲ್ಸ್ ಆರ್ ಸೇಲ್ಸ್ ನಾಟ್ ಡಿಸ್ಪ್ಯಾಚಡ್ ಆ ರೀತಿ ಏನಾದಿದ್ದಾಗ ಮೈನಸ್ ಮಾಡಿದ್ರೆ ಔಟರ್ ಕಾಲಮಲ್ಲಿ ತೊಗೋಬೇಕು. ನೆಕ್ಸ್ಟು ಬೈ ಕ್ಲೋಸಿಂಗ್ ಸ್ಟಾಕ್ ಮೈನಸ್ ಮಾಡ್ಕೋಬೇಕು. ಬೈ ಕ್ಲೋಸಿಂಗ್ ಸ್ಟಾಕ್ ಇಸ್ ಎ ಬ್ಯಾಲೆನ್ಸಿಂಗ್ ಫಿಗರ್. ಈ ಕ್ಲೋಸಿಂಗ್ ಸ್ಟಾಕ್ ಫೈಂಡ್ ಔಟ್ ಮಾಡೋದಕ್ಕೆ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡೋದು. ಬೈ ಗ್ರಾಸ್ ಲಾಸಸ್ ಆದರೆ ಕ್ರೆಡಿಟ್ ಸೆಟ್ ತೊಗೋಬೇಕು, ಗ್ರಾಸ್ ಪ್ರಾಫಿಟ್ ಆದರೆ ಡೆಬಿಟ್ ಸೆಟ್ ತೊಗೋಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಫಾರ್ಮ್ಯಾಟ್ ಹೀಗಿರುತ್ತೆ. ನೆಕ್ಸ್ಟು ಸ್ಟೆಪ್ ನಂಬರ್ 4, ಅಸರ್ಟೈನ್ಮೆಂಟ್ ಆಫ್ ಆ್ಯಕ್ಚುವಲ್ ಅಮೌಂಟ್ ಆಫ್ ಲಾಸ್. ಆ್ಯಕ್ಚುವಲ್ ಅಮೌಂಟ್ ಆಫ್ ಲಾಸ್ ಯಾವ ರೀತಿ ಫೈಂಡ್ ಔಟ್ ಮಾಡೋದಂದರೆ, ಫಸ್ಟ್ ಆಫ್ ಆಲ್ ಟು ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್. ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಆಲ್ರೆಡಿ ನಾವು ಫೈಂಡ್ ಔಟ್ ಮಾಡ್ತೀವಿ ಕ್ಲೋಸಿಂಗ್ ಸ್ಟಾಕು. ಈ ವ್ಯಾಲ್ಯೂ ಸ್ಟೆಪ್ ನಂಬರ್ 3ಯಲ್ಲಿರುತ್ತೆ, ಆಸ್ ಇಟ್ ಈಸ್ ಇಲ್ಲಿ ತೊಗೋಬೇಕು. ಆರ್ ಕ್ಲೋಸಿಂಗ್ ಸ್ಟಾಕು ಸ್ಟೆಪ್ ನಂಬರ್ 3ಯಲ್ಲಿರೋ ವ್ಯಾಲ್ಯೂಸ್ ಇಲ್ಲಿ ಏನು ಬಂದಿರುತ್ತೋ ಅದೇ ವ್ಯಾಲ್ಯೂ ಇಲ್ಲಿ ಕನ್ಸಿಡರ್ ಮಾಡಿ. ಲೆಸ್ ಗೂಡ್ಸ್ ಸೇವ್ಡ್ ಆರ್ ಸಾಲ್ವೇಜ್ಡ್ ಗೂಡ್ಸ್ ಆರ್ ಸಾಲ್ವೇಜ್ಡ್ ವ್ಯಾಲ್ಯೂ ಆರ್ ಸ್ಕ್ರ್ಯಾಪ್. ಸೊ ಗೂಡ್ಸ್ ಸೇವ್ಡ್ ಮೀನ್ಸ್ ವಾಟ್? ಹಿಯರ್ the value of the stock saved from the fire accident ಆದಾಗ ಗೂಡ್ಸ್ ಏನಾದರೂ ಸೇವ್ ಆಗಿದ್ರೆ ಅಂಥ ಗೂಡ್ಸ್ನ ಲೆಸ್ ಮಾಡಬೇಕು. ಲೆಸ್ ಮಾಡಿ ನಾವು ಇಲ್ಲಿ ತೊಗೋಬೇಕು, ಟೋಟಲ್ ತೊಗೋಬೇಕು. ನೆಕ್ಸ್ಟು ಆ್ಯಡ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಫಾರ್ ಎಕ್ಸ್ಟಿಂಗ್ವಿಷಿಂಗ್ ಫೈರ್ ಅಂದರೆ ಗೂಡ್ಸು ಸುಟ್ಟೋದಾಗ ನಾವು ಫೈರ್ ಎಂಜಿಗೆ ಫೋನ್ ಮಾಡ್ತೀವಿ, ಈ ಥರ ನಾವು ಗೂಡ್ಸ್ ಸುಟ್ಟೋಗ್ತಾ ಇದೆ, ಬೇಗ ಬಂದು ನಮಗೆ ಅದನ್ನು ಕಾಪಾಡಿ ಹೆಲ್ಪ್ ಮಾಡಿ ಅಂತ ಹೇಳ್ತೀವಿ. ಆವಾಗ ಅವ್ರು ಬಂದು ನಮಗೆ ನೀರೆಲ್ಲ ಅದೆಲ್ಲ ಹಾಕಿ ಆರಿಸಿ ಎಲ್ಲ ಮಾಡ್ತಾರೆ. ಸೊ ಅದಕ್ಕೆ ನಾವು ದುಡ್ಡು ಕೊಡಬೇಕು. ಅವ್ರು ಕೇಳ್ತಾರೆ, ನಾವು ಇಷ್ಟು ಮಾಡಿದ್ದೀವಿ, ಹೆಲ್ಪ್ ಮಾಡಿದ್ವಿ, ನಮಗೇನಾದರೂ ಕೊಡಿ ಅಂತ ಕೇಳ್ತಾರೆ. ಆವಾಗ ಅಷ್ಟು ಅಮೌಂಟು ಇಲ್ಲಿ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿ ಟೋಟಲ್ ಮಾಡಿದ್ರೆ ಆ್ಯಕ್ಚುವಲ್ ಅಮೌಂಟ್ ಆಫ್ ಲಾಸ್ ಅನ್ನೋದು ಸಿಗುತ್ತೆ. ನೆಕ್ಸ್ಟ್ ಸ್ಟೆಪ್ ನಂಬರ್ 5, ಅಸರ್ಟೈನ್ಮೆಂಟ್ ಆಫ್ ಕ್ಲೈಮ್ ಅಮೌಂಟ್. ಕ್ಲೈಮ್ ಯಾವ ರೀತಿ ಮಾಡ್ಕೊಳ್ತೀವಿ ಅಂದರೆ, ಸೊ ದಿಯರ್ ಆ್ಯಕ್ಚುವಲ್ ಲಾಸ್ ಆರ್ ಕ್ಲೈಮ್ ಅಮೌಂಟ್ ಡಿಪೆಂಡ್ಸ್ ಅಪಾನ್ ದ ಎಕ್ಸ್ಟೆಂಟ್ಸ್ ಆಫ್ ಆನ್ ದ ವ್ಯಾಲ್ಯೂ ಆಫ್ ಗೂಡ್ಸ್ ಮೇಲೆ ಇರುತ್ತೆ. ಸೊ ಅಮೌಂಟ್ ಆಫ್ ಪಾಲಿಸಿ ಅಮೌಂಟ್ ಆ ಪ್ರಾಬ್ಲಮ್ಸಲ್ಲೇ ಕೊಟ್ಟಿರ್ತಾರೆ ಇಂಟು ಆ್ಯಕ್ಚುವಲ್ ಲಾಸ್ ಆಫ್ ಸ್ಟಾಕ್ ಡಿವೈಡೆಡ್ ಬೈ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಆರ್ ಕ್ಲೋಸಿಂಗ್ ಸ್ಟಾಕ್. ಸೊ ಆ್ಯಕ್ಚುವಲ್ ಲಾಸ್ ಆಫ್ ದ ಸ್ಟಾಕ್ ಆಲ್ರೆಡಿ ನಾವು ಫೈಂಡ್ ಔಟ್ ಮಾಡಿರ್ತೀವಿ ಸ್ಟೆಪ್ ನಂಬರ್ 4ಅಲ್ಲಿ, ಆ ವ್ಯಾಲ್ಯೂ ತೊಗೋಬೇಕು. ನೆಕ್ಸ್ಟು ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಆರ್ ಕ್ಲೋಸಿಂಗ್ ಸ್ಟಾಕ್ ಆಲ್ರೆಡಿ ಸ್ಟೆಪ್ ನಂಬರ್ 3ಅಲ್ಲಿ ಮಾಡಿರ್ತೀವಿ, ಅದನ್ನ ಇಲ್ಲಿ ತೊಗೋಬೇಕು. ಓಕೆ, let me discuss about theory parts. What is insurance? It is an agreement between insured and insurer to
compensate the loss suffered due to uncertainty in future for a consideration called premium. So it is nothing but agreement. Insurance is nothing but agreement or contract between the insured and insurer. Who is insured? Insured is a business person or a person or industry. Who is insurer? Insurer is a ಇನ್ಶೂರೆನ್ಸ್ ಕಂಪನಿ. ಒಬ್ಬ ಬಿಸ್ನೆಸ್ ಪರ್ಸನ್ಗೂ ಮತ್ತು ಇನ್ಶೂರೆನ್ಸ್ ಕಂಪನಿಗೂ ಈ ರಿಲೇಟೆಡ್ ಇರುವಂಥ ಒಂದು ಸಂಬಂಧ ಯಾವ ರೀತಿ? ಇಟ್ ಈಸ್ ಅಗ್ರಿಮೆಂಟ್ ಬಿಟ್ವೀನ್ ಇನ್ಶೂರ್ಡ್ ಆ್ಯಂಡ್ ಇನ್ಶೂರ್ಡ್ ಟು ಕಾಂಪೆನ್ಸ್ ದ ಲಾಸ್ ಸಫರ್ಡ್ ಡ್ಯೂ ಟು ಅನ್ಸರ್ಟೈನಿಟಿ ಇನ್ ಫ್ಯೂಚರ್. ಏನಾದರೂ ಗೂಡ್ಸು ಇಲ್ಲ ಏನಾದರೂ ಡೆಸ್ಟ್ರಾಯ್ ಆದಾಗ ಕಂಪನಿಯಲ್ಲಿ ನಾವು ಇನ್ಶೂರೆನ್ಸ್ ಕಟ್ತಾ ಇರ್ತೀವಿ. ಯಾವ ರೀತಿ ಕಟ್ತೀವಿ ಅಂದರೆ ಫಾರ್ ಎ ಕನ್ಸಿಡ್ರೇಷನ್ ಆಫ್ ಪ್ರೀಮಿಯಂ. ಇನ್ಶೂರೆನ್ಸ್ ಕಂಪನಿಯವರು ನಮ್ಮ ಹತ್ರ ದುಡ್ಡು ಇಸ್ಕೊಳ್ತಾರೆ, ವರ್ಷಕ್ಕೊಂದ್ಸಲ ಇಲ್ಲ ಎರಡು ವರ್ಷಕ್ಕೊಂದ್ಸಲ ಕಟ್ತಾ ಇರ್ತೀವಿ. ಸೊ ಏನಕ್ಕೆ ಸುಮ್ಮನೆ ಕಟ್ತೀವಾ? ಇಲ್ಲ, ಸುಮ್ಮನೆ ಕಟ್ಟಕ್ಕಲ್ಲ. ನಮ್ಮದೇನಾದರೂ ಕಂಪನಿ ಫಾಲ್ಟ್ ಆದಾಗ, ಪ್ರಾಬ್ಲಮ್ ಆದಾಗ, ಸೊ ಇನ್ಶೂರೆನ್ಸ್ ಕಂಪನಿಯವರು ನಮಗೆ ಅಮೌಂಟ್ ಕ್ಲೈಮ್ ಕೊಡ್ತಾರೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸಿಂಪಲ್ ಮೀನಿಂಗ್, ಇಟ್ ಈಸ್ ಅಗ್ರಿಮೆಂಟ್ ಬಿಟ್ವೀನ್ ಇನ್ಶೂರ್ಡ್ ಆ್ಯಂಡ್ ಇನ್ಶೂರ್ಡ್ ಟು ಕಾಂಪನ್ಸೇಟ್ ಲಾಸ್ ಸಫರ್ಡ್ ಡ್ಯೂ ಟು uncertainty in future. For consideration is called premium. Okay. Next question is, what is meant by fire claims? It is a kind of general insurance. Fire claims ಅನ್ನೋದು it's one of the kind of insurance, general insurance, where it is agreement made between the industry that is insured. ನೋಡಿ, insured ಅಂದರೆ ಬಿಸ್ನೆಸ್ ಪರ್ಸನ್ ಅಂತ ಹೇಳಿದೆ. ನೋಡಿ ಇಲ್ಲೂ ಅಷ್ಟೇ, the made between industry that is insured and general insurance company insurer. ಜನರಲ್ ಇನ್ಶೂರೆನ್ಸ್ ಕಂಪ್ನಿನ ಇನ್ಶೂರರ್ ಅಂತ ಕರಿತೀವಿ. ಅಗ್ರಿಮೆಂಟ್ ಬಿಟ್ವೀನ್ ಇಂಡಸ್ಟ್ರಿ ಆ್ಯಂಡ್ ಜನರಲ್ ಇನ್ಶೂರೆನ್ಸ್ indemnify the compensation for loss of the stock or profit due to fire accident for a consideration called premium. ಏನು ಇಂಡಿಮ್ನಿಫೈ ಅಂದರೆ ಅವರು ಇನ್ಶೂರೆನ್ಸ್ ಕಂಪನಿಯವರು ನಮಗೆ ರಿಸ್ಕ್ ಕವರ್ ಮಾಡ್ತಾರೆ, ಅಂದರೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ. ಏನು ಗೂಡ್ಸ್ ಸುಟ್ಟೋಗಿದೆಯೋ ಆ ಗೂಡ್ಸ್ಗೆ ನಮಗೆ ಇನ್ಶೂರೆನ್ಸ್ ಎಷ್ಟು ಅಮೌಂಟ್ ಬರಬೇಕೋ ಅಷ್ಟು ಅಮೌಂಟು ನಮಗೆ ಕ್ಲೈಮ್ ಮಾಡಿಕೊಡ್ತಾರೆ. ಫಸ್ಟ್ ಆಫ್ ಆಲ್ ನಾವು ಇನ್ಶೂರೆನ್ಸ್ ಪೇ ಮಾಡ್ತಾ ಇರಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೆಕೆಂಡ್ ಕ್ವಶನ್ ಓವರ್. ನಾವು ಥರ್ಡ್ ಕ್ವಶನ್, ಹೂ ಈಸ್ ಎ ಇನ್ಶೂರ್ಡ್? ಹೂ ಈಸ್ ಇನ್ಶೂರ್ಡ್? ಇನ್ಶೂರ್ಡ್ ಈಸ್ ಎ ಪರ್ಸನ್ ಆರ್ ಇಂಡಸ್ಟ್ರಿ ಆರ್ ಅಸೆಟ್ ಟು ಹೂಮ್ ವಿಚ್ ಇನ್ಶೂರ್ ಈಸ್ ಮೇಡ್. ಯಾರು ಇನ್ಶೂರೆನ್ಸ್ ಮಾಡ್ಕೊಂಡಿರ್ತಾರೋ ಅವ್ರಿಗೆ ಏನೇನಾಗುತ್ತೆ ಬೆನಿಫಿಟ್ಸು ಅಂದರೆ, ದ ಕಾಂಪನ್ಸೇಷನ್ ಶೆಲ್ ಬಿ ರಿಸೀವ್ಡ್ ಹ್ಯಾಪನಿಂಗ್ ಆಫ್ ಎ ಸರ್ಟನ್ ಈವೆಂಟ್ ಡಿಟರ್ಮೈನ್. ಯಾವ ಥರ ಈವೆಂಟ್ಸು? ಡೆತ್ ಆಫ್ ದ ಪರ್ಸನ್ ಆದಾಗ, ಇಲ್ಲ ಡೆಸ್ಟ್ರಾಯ್ ಆಫ್ ದ ಅಸೆಟ್ ಆಗಿರಾಗ, ಪ್ರಾಪರ್ಟಿ ಏನಾದರೂ ಡೆಸ್ಟ್ರಾಯ್ ಆದಾಗ, ಆವಾಗ ನಮಗೆ ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ರೆ ಅವರು ನಮಗೆ ಇನ್ಶೂರೆನ್ಸ್ ಕ್ಲೈಮ್ ಮಾಡಿಕೊಡ್ತಾರೆ. ದಟ್ ಈಸ್ ಇನ್ಶೂರ್ಡ್. ಇನ್ಶೂರ್ಡ್ ಈಸ್ ಎ ಪರ್ಸನ್, ಇಂಡಸ್ಟ್ರಿ ಆರ್ ಅಸೆಟ್ to whom which the insurance is made, the compensation shall be received happening certain events determined, that is death of the person or destroy of assets or property is called insured. Okay, insured ಅನ್ನೋದು ಏನು ಗೊತ್ತಾಯಿತು. ನೆಕ್ಸ್ಟು, who is a insurer? ಇನ್ಶೂರರ್ ಅಂದರೆ ಯಾರು? ಇನ್ಶೂರರ್ is a insurance company. ನೆನ್ಪಿಟ್ಕೋಬೇಕು, ಇನ್ಶೂರರ್ is a insurance company which pay the loss of suffered insured and the happening certain events in advance, that is death of the person or destroy of assets or property. ಅಂದರೆ ಇನ್ಶೂರೆನ್ಸ್ ಕಂಪನಿಯವರು ನಮಗೆ ಬಿಸ್ನೆಸ್ ಪರ್ಸನ್ ಅನ್ನೋ ಪರ್ಸನ್ಗೆ ಏನಾದರೂ ಗೂಡ್ಸ್ ಏನಾದರೂ ಡೆಸ್ಟ್ರಾಯ್ ಆದಾಗ, ಇಲ್ಲ ಡೆತ್ ಆಫ್ ದ ಪರ್ಸನ್ ಆದಾಗ, ಇಲ್ಲ ಡೆಸ್ಟ್ರಾಯ್ ಆಫ್ ಪ್ರಾಪರ್ಟೀಸ್ ಆದಾಗ, ಇಲ್ಲ ಡೆಸ್ಟ್ರಾಯ್ ಆಫ್ ಅಸೆಟ್ಸ್ ಆದಾಗ ನಮಗೆ ಅಮೌಂಟ್ ಕ್ಲೈಮ್ ಮಾಡಿಕೊಡ್ತಾರೆ ಇನ್ಶೂರರ್, ಇನ್ಶೂರೆನ್ಸ್ ಕಂಪನಿಯವರು. ಫಸ್ಟ್ ಆಫ್ ಆಲ್ ಇನ್ಶೂರೆನ್ಸ್ ಕಟ್ತಾ ಇರಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು, ವಾಟ್ ಈಸ್ ಟ್ರೇಡಿಂಗ್ ಅಕೌಂಟ್? ನಾವು ಪ್ರೊಫಾರ್ಮಾ ಎಲ್ಲ ಹೇಳಿದೆ. ನಾನು ಟ್ರೇಡಿಂಗ್ ಅಕೌಂಟ್ ಅಂದರೆ ಏನು, ವಾಟ್ ಆರ್ ದ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಟು ಓಪನಿಂಗ್ ಸ್ಟಾಕ್, ಡೆಬಿಟ್ ಸೈಡ್ ಯಾಕೆ ತೊಗೋಬೇಕು, ಕ್ರೆಡಿಟ್ ಸೈಡ್ಸ್ ಬೈ ಸೇಲ್ಸ್ ಯಾಕೆ ತೊಗೋಬೇಕೆಲ್ಲ ಆ್ಯಸ್ ಇಟ್ ಈಸ್ ಪ್ರೊಫಾರ್ಮಾದಲ್ಲೆಲ್ಲ ತಿಳ್ಕೊಂಡಿದ್ವಿ. ಅಗೈನ್ ಐ ಆಮ್ ರಿಪೀಟಿಂಗ್, ವಾಟ್ ಈಸ್ ಟ್ರೇಡಿಂಗ್ ಅಕೌಂಟ್? ಟ್ರೇಡಿಂಗ್ ಅಕೌಂಟ್ ಈಸ್ ಎ ಲಾರ್ಜರ್ ಪ್ರಿಪೇರ್ ಟು ಫೈಂಡ್ ಔಟ್ ದ ಗ್ರಾಸ್ ಪ್ರಾಫಿಟ್ ಆಫ್ ಎ ಅಕೌಂಟಿಂಗ್ ಇಯರ್. ನಾನು ಹೇಳಿದೆ. ಸೊ ಏನು ನಾವು ಏನಕ್ಕೆ ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ ಅಂದರೆ, ಟು ಫೈಂಡ್ ಔಟ್ ದ ಗ್ರಾಸ್ ಪ್ರಾಫಿಟ್. ದಟ್ ಈಸ್ ಮೈನ್ ಇಂಪಾರ್ಟೆಂಟ್. ಮೈಂಡಲ್ಲಿ ಇಟ್ಕೋಬೇಕು. ಏನಕ್ಕೆ ಪ್ರಿಪೇರ್ ಮಾಡ್ತೀವಿ ಅಂದರೆ, ಟು ಫೈಂಡ್ ಔಟ್ ದ ಗ್ರಾಸ್ ಪ್ರಾಫಿಟ್ ಫಾರ್ ದ ಅಕೌಂಟಿಂಗ್ ಇಯರ್. ಇಟ್ ಇನ್ಕ್ಲೂಡ್ಸ್ ಆಲ್ ಟ್ರೇಡಿಂಗ್ ಆಕ್ಟಿವಿಟೀಸ್ ಡನ್ ಬೈ ದ ಇಂಡಸ್ಟ್ರಿ ಡ್ಯೂರಿಂಗ್ ದ ಫೈನಾನ್ಷಿಯಲ್ ಇಯರ್ ಈಸ್ ಕಾಲ್ಡ್ ಆಸ್ ಟ್ರೇಡಿಂಗ್ ಅಕೌಂಟ್. ನೆಕ್ಸ್ಟ್ ಕ್ವಶನ್,
when do we have to prepare previous year trading account under insurance? ಹೆಂಗೆ ಮಾಡ್ತೀರಾ? The previous year trading account is prepared to find out the last year gross profit to help the calculation of gross profit during the in which of the accident fire accident to find out the stock on the date of the fire accident. ಸೊ ಅದಕ್ಕೆ ನಾವು ಈ ಪ್ರಿಪೇರ್ ಮಾಡ್ತೀವಿ ಪ್ರೀವಿಯಸ್ ಇಯರ್ ಟ್ರೇಡಿಂಗ್ ಅಕೌಂಟ್. ನೆಕ್ಸ್ಟ್, ವಾಟ್ ಈಸ್ ಗ್ರಾಸ್ ಪ್ರಾಫಿಟ್ ರೇಷೋ? ಗ್ರಾಸ್ ಪ್ರಾಫಿಟ್ ರೇಷೋ ಅಂದರೆ ಏನು? ಸೊ ಗ್ರಾಸ್ ಪ್ರಾಫಿಟ್ ರೇಷೋ ಈಸ್ ಎ ರೇಷೋ ವಿಚ್ ಶೋಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಗ್ರಾಸ್ ಪ್ರಾಫಿಟ್ಸ್ ಆ್ಯಂಡ್ ನೆಟ್ ಸೇಲ್ಸ್. ಗ್ರಾಸ್ ಪ್ರಾಫಿಟ್ಗೂ ಮತ್ತು ನೆಟ್ ಸೇಲ್ಸ್ಗೂ ರಿಲೇಷನ್ಶಿಪ್ನ ಫೈಂಡ್ ಔಟ್ ಮಾಡೋದೇ ಗ್ರಾಸ್ ಪ್ರಾಫಿಟ್ ರೇಷೋ. ಸೊ ದ ನೆಟ್ ಸೇಲ್ಸ್ ಇಸ್ ಈಕ್ವಲ್ ಟು ಟೋಟಲ್ ಸೇಲ್ಸ್ ಮೈನಸ್ ರಿಟರ್ನ್ ಇನ್ವರ್ಡ್ಸ್ ಆರ್ return sales return. Yes, so this question over. Next, 8th question, how do you calculate the gross profit ratio? ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀವಿ ಗ್ರಾಸ್ ಪ್ರಾಫಿಟ್ ರೇಷೋ? ಗ್ರಾಸ್ ಪ್ರಾಫಿಟ್ ರೇಷೋ ಇಸ್ ಈಕ್ವಲ್ಡ್ ಗ್ರಾಸ್ ಪ್ರಾಫಿಟ್ ಇಂಟು 100 ಡಿವೈಡೆಡ್ ಬೈ ನೆಟ್ ಸೇಲ್ಸ್. ದಟ್ ಈಸ್ ಅ ಫಾರ್ಮುಲಾ. ಈ ಫಾರ್ಮುಲಾ ಯೂಸ್ ಮಾಡಿಕೊಂಡ್ರೆ ನಮಗೆ ಗ್ರಾಸ್ ಪ್ರಾಫಿಟ್ ರೇಷೋ ಬರುತ್ತೆ. ಈ ಫಾರ್ಮುಲಾ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಕ್ವಶನ್ ನಂಬರ್ 9. Question number 9. What is memorandum trading account? ನಾನು ಹೇಳಿದೆ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಏನು, ದ ಮೈನ್ ಪರ್ಪಸ್ ಆಫ್ ಟು ಫೈಂಡ್ ಔಟ್ ದ ಕ್ಲೋಸಿಂಗ್ ಸ್ಟಾಕ್. ಸೊ ಇಲ್ಲೂ ಅಷ್ಟೇ, ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಈಸ್ ಎ ಸಿಮಿಲರ್ ಟು ಯೂಸ್ ಅಕೌಂಟ್ ಟ್ರೇಡಿಂಗ್ ಅಕೌಂಟ್. ಟ್ರೇಡಿಂಗ್ ಅಕೌಂಟಲ್ಲಿ ಏನಿರುತ್ತೋ ಆ್ಯಸ್ ಇಟ್ ಈಸ್ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟಲ್ಲಿ ಇರುತ್ತೆ. ಇಟ್ ಈಸ್ ಪ್ರಿಪೇರ್ಡ್ ಫ್ರಮ್ ದ ಬಿಗಿನಿಂಗ್ ದ ಡೇಟ್ ಆಫ್ ಅಕೌಂಟಿಂಗ್ ಇಯರ್ ಅಂಟಿಲ್ ದ ಡೇಟ್ ಆಫ್ ಫೈರ್ ಆಕ್ಸಿಡೆಂಟ್. ಬಿಗಿನಿಂಗಿಂದ ಹಿಡಿದು ಆ ಗೂಡ್ಸು ಯಾವಾಗ ಡೆಸ್ಟ್ರಾಯ್ ಆಗಿದೆಯೋ ಅಂದರೆ ಸುಟ್ಟೋಗಿದೆಯೋ ಆ ಡೇಟ್ವರೆಗೂ ಏನೇನು ಲಾಸ್ ಆಗಿದೆಯೋ ಆ ಇನ್ಶೂರೆನ್ಸ್ ಕ್ಲೈಮ್ ಅವರು ಕ್ಲೈಮ್ ಮಾಡಿಕೊಡ್ತಾರೆ. ಇಟ್ ಈಸ್ ನಾಟ್ ಎ ಪ್ರಿಪೇರ್ಡ್ ಆಸ್ ಪರ್ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಎ ಬುಕ್ ಕೀಪಿಂಗ್. ಸೊ ಈಸ್ ಕಾಲ್ಡ್ ಆಸ್ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್. ನೆಕ್ಸ್ಟ್, ಲಾಸ್ಟ್ ಕ್ವಶನ್ ಈಸ್ ವಾಟ್ ಯು ಮೀನ್ ಬೈ ಸಾಲ್ವೇಜ್? ಸಾಲ್ವೇಜ್ ಅಂತ ನಾನು ಪ್ರೊಫಾರ್ಮಾದಲ್ಲಿ ಬಂದಿತ್ತು. Again I am repeating this meaning. The value of stock valued from the fire accident is called as salvaged stock ಅಂತ ಕರಿತೀವಿ. ಏನು, ದ ಸ್ಟಾಕ್ ಆಫ್ ದ ಸೇವ್ಡ್, ಏನು ಆಕ್ಸಿಡೆಂಟ್ ಅಂದರೆ ಗೂಡ್ಸ್ ಸುಟ್ಟೋದಾಗ ರಿಮೈನಿಂಗ್ ಗೂಡ್ಸ್ ಮಿಕ್ಕಿರತ್ತಲ್ವಾ, ಆ ಗೂಡ್ಸ್ನ ನಾವು ಸಾಲ್ವೇಜ್ ಅಂತ ಕರಿತೀವಿ. ಸೊ ಇಲ್ಲೂ ಅಷ್ಟೇ, ದ ವ್ಯಾಲ್ಯೂ ಆಫ್ ದ ಸ್ಟಾಕ್ ಸೇವ್ಡ್ ಫ್ರಮ್ ದ ಫೈರ್ ಆಕ್ಸಿಡೆಂಟ್. ಫೈರ್ ಆಕ್ಸಿಡೆಂಟಲ್ಲಿ ಏನಾದರೂ ಗೂಡ್ಸ್ ಸೇವ್ ಆಗಿರೋದನ್ನು ಸಾಲ್ವೇಜ್ ಅಂತ ಕರಿತೀವಿ. ಸಮ್ಟೈಮ್ಸ್ ಇಟ್ ಈಸ್ ಆಲ್ಸೋ ರೆಫರ್ಡ್ ಆಸ್ ಸ್ಕ್ರಾಪ್ ವ್ಯಾಲ್ಯೂ ಅಂತಲೂ ಕರಿತೀವಿ, ಆರ್ ರಿಯಲೈಸ್ಡ್ ವ್ಯಾಲ್ಯೂ ಆಫ್ ದ ಸ್ಟಾಕ್ ಅಂತಲೂ ಕರಿತೀವಿ. ದ ಸ್ಟಾಕ್ ಶುಡ್ ಬಿ ಡಿಡಕ್ಟೆಡ್ ಫ್ರಮ್ ದ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್. ದಿಸ್ ಈಸ್ ದ ಮೀನಿಂಗ್ ಫಾರ್ ಸಾಲ್ವೇಜ್.